ಸಂದರ್ಭದಲ್ಲಿ ಒಂದ್ ಕಡೆ ಡಿನ್ನರ್, ಮಗದೊಂದು ಕಡೆ ಲಂಚ್ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ರೈಟ್. ಇದೆಲ್ಲದರ ನಡುವೆ ಸಚಿವ ಬೋಸರಾಜು ಬಿಜೆಪಿ ಕುರಿತಂತೆ ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ 3 ಬಾಗ್ಲು ಇದ್ದದ್ದೀಗ 6 ಬಾಗ್ಲಾಗಿ ಹೋಗ್ಬಿಟ್ಟಿದೆ. ಶಿರೂರಿನಲ್ಲಿ ಸಚಿವ ಬೋಸರಾಜು ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿಯಲ್ಲಿ ಇದ್ದದ್ದು 3 ಬಾಗ್ಲು ಈಗ 6 ಬಾಗ್ಲಾಗ್ಬಿಟ್ಟಿದೆ. HDK ತಲೆ ಮೇಲೆ ಕೂರ್ತಾರೆ ಅಂತ ಹೇಳಿ ಬಿಜೆಪಿಗೆ ಹೆದರಿಕೆ. ಹೀಗಾಗಿ ಚನ್ನಪಟ್ಟಣದಲ್ಲಿ ನಿಖಿಲ್ರನ್ನ ಬಿಜೆಪಿಯವರೇ ಸೋಲಿಸಿದ್ರು ಅಂತ ಹೇಳಿ ಬೋಸರಾಜು ಹೇಳಿದ್ದಾರೆ. ರೈಟ್. ಬಿಜೆಪಿಯ ಸದ್ಯದ ಪರಿಸ್ಥಿತಿಯನ್ನ ಸಚಿವ ಬೋಸರಾಜು ಅವರು ಕ್ರಿಟಿಕ್ ಮಾಡಿದ್ದಾರೆ ಅಥವಾ ವಿಶ್ಲೇಷಿಸಿದ್ದಾರೆ. HDK ಬಿಜೆಪಿಯವರ ತಲೆ ಮೇಲೆ ಕೂರ್ತಾರೆ ಅನ್ನುವಂತಹ ಭಯದಲ್ಲಿ ಈಗ ನಿಖಿಲ್ ಸೋಲಿಗೆ ಕಾರಣವನ್ನ ಇಲ್ಲಿ ಬೋಸರಾಜು ಅವರು ಹೇಳಿರೋದು. ಹಾಗಾಗಿ ಚನ್ನಪಟ್ಟಣದಲ್ಲಿ ನಿಖಿಲ್ರನ್ನ ಸೋಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಅನೇಕ ಬಾರಿ ಕರೀತಿರ್ತಾರೆ. ಈಗ ನಾವು ಬೆಳಗ್ಗೆ ಹೋದ್ಕೊಳ್ಳಿ ಯಾರನ್ನ ನಾವು ಮಾತಾಡಲಿಕ್ಕೆ ಹೋದರೆ MLAಗಳು ಬಂದಿರ್ತಾರೆ, ಯಾರನ್ನ ಮಿನಿಸ್ಟ್ರುಗಳ ಮನೆಯಲ್ಲಿ ಟೇಬಲು ಪ್ಲೇಟ್. ಕಾಂಗ್ರೆಸ್ ಪಾರ್ಟಿ ಸಂಘಟನಾ ಜನರ ವಿಶ್ವಾಸ, ನಮ್ಮ ಹೊಂದಾಣಿಕೆ, ಕ್ಯಾಬಿನೆಟ್ ಯಾವ ರೀತಿ ಅಂಬುದು ನೀವು ಅರ್ಥ ಮಾಡ್ಕೊಳ್ಬೋದು. ಸುಮ್ಮನೆ ಪ್ರತಿನಿತ್ಯ ಬೆಳಗ್ಲಿಂದ ಸಾಯಂಕಾಲದವರೆಗೆ ಅವರಿಗೆ ವಿರೋಧ ಪಕ್ಷದವರಿಗೆ ಯಾವುದೇ ವಿಷಯಗಳಿಲ್ಲ. ಮುಖ್ಯಮಂತ್ರಿಗಳ ಮೇಲೋ, ಉಪಮುಖ್ಯಮಂತ್ರಿಗಳ ಮೇಲೋ, ಸರ್ಕಾರ ಮೇಲೋ, ಪಾರ್ಟಿ ಮೇಲೋ ಏನೋ ಒಂದು ಹೇಳ್ಕೊಂಡು ಹೋಗ್ತಾರೆ. ಅವ್ರ ಪಾರ್ಟಿಯಲ್ಲಿ ಏನಿದೆ 6 ಬಾಗಿಲಾಗ್ಯಾವ. ಈಗ ಮೊದಲು 3 ಇದ್ದವು, ಈಗ 6 ಆಗ್ಯಾವ. ಹೇಳೋದು ಎಲ್ಲಿ ನಮ್ಮ ಕುಮಾರಸ್ವಾಮಿ ಅವ್ರು ಬಂದು ನಮ್ಮ ತಲೆ ಮೇಲೆ ಕೊಡ್ತಾ ಇರೋದು BJP ಅವ್ರಿಗೆ ಆತಂಕ ಐತಿ. ಹಾಗಾಗಿ ಅವ್ರ ಮಗನ ಸೋಲಿಸ್ರಿ ಅಂತೇಳಿ ದಿನ BJP ಅವರೇ ನಮ್ಗೆ ಹೇಳ್ತಿದ್ರು ಚನ್ನಪಟ್ಟಣದಲ್ಲಿ. ಸೊ ಈ ರೀತಿ ಪರಿಸ್ಥಿತಿ ಅವ್ರು ಸೆಟ್ರೇಟ್ ಮಾಡ್ಕೊಂಡು ನಮ್ಮಗಳಿಂದ ಜನಪರವಾಗಿ ಮಾಡಬೇಕಾಗಿರ್ತಕ್ಕಂಥ, ರಾಜ್ಯ ಪರವಾಗಿ, ಅಭಿವೃದ್ಧಿ ಪರವಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ. ಈಗ ನೋಡಿ, ನೀವೇ ನೋಡ್ತಾ ಇದ್ದೀರಿ, 58% ಅಷ್ಟು 9,000 ಕೋಟಿ ಕೇಳಿದೆ, 2,430 ಕೋಟಿ ಕೊಟ್ಟಿದ್ರು ನಬಾರ್ಡ್ನಲ್ಲಿ. ಈ ರೈತರ ಪರಿಸ್ಥಿತಿ ಏನಾಗಬೇಕು? 6,000 ಸೊಸೈಟಿ ಮುಖಾಂತರ ನಾವು ರೈತರಿಗೆ ಕೊಡ್ತಿದ್ದೀವಿ ನಬಾರ್ಡ್. ಕಾಂಗ್ರೆಸ್ ಪಾರ್ಟಿ ಸಂಘಟನಾ ಜನರ ವಿಶ್ವಾಸ, ನಮ್ಮ ಹೊಂದಾಣಿಕೆ, ಕ್ಯಾಬಿನೆಟ್ ಯಾವ ರೀತಿ ಅಂಬುದು ನೀವು ಅರ್ಥ ಮಾಡ್ಕೊಳ್ಬೋದು. ಸುಮ್ಮನೆ ಪ್ರತಿನಿತ್ಯ ಬೆಳಗ್ಲಿಂದ ಸಾಯಂಕಾಲದವರೆಗೆ ಅವರಿಗೆ ವಿರೋಧ ಪಕ್ಷದವರಿಗೆ ಯಾವುದೇ ವಿಷಯಗಳಿಲ್ಲ. ಮುಖ್ಯಮಂತ್ರಿಗಳ ಮೇಲೋ, ಉಪಮುಖ್ಯಮಂತ್ರಿಗಳ ಮೇಲೋ, ಸರ್ಕಾರ ಮೇಲೋ, ಪಾರ್ಟಿ ಮೇಲೋ ಏನೋ ಒಂದು ಹೇಳ್ಕೊಂಡು ಹೋಗ್ತಾರೆ. ಅವ್ರ ಪಾರ್ಟಿಯಲ್ಲಿ ಏನಿದೆ 6 ಬಾಗಿಲಾಗ್ಯಾವ. ಈಗ ಮೊದಲು 3 ಇದ್ದವು, ಈಗ 6 ಆಗ್ಯಾವ. ಹೇಳೋದು ಎಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.